ಹಲೋ. ಕೇಳಿಸ್ತಾ ಇದೆಯಪ್ಪಾ? ಕೇಳ್ತಾ ಇದೆ ಸರ್. ಓಕೆ, ಎಲ್ಲಿಂದ? ಗದಗದಿಂದ ಮಾತಾಡ್ತೀನಿ. ಗದಗಿಂದ. ಏನ್ ಹೆಸರು ಮಿತ್ರ? ಮಾಂತೇಶ್. ಮಾಂತೇಶ್, ವೆರಿ ಗುಡ್. ಎಷ್ಟು ವಯಸ್ಸು ಮಾಂತೇಶ್? 35 ವರ್ಷ ಕೃಷಿ. ಏನ್ ಕೆಲಸ ಮಾಡೋದು? ಸೇಲ್ಸ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಎಕ್ಸಿಕ್ಯೂಟಿವ್. ಮದುವೆ ಆಗಿದೆಯಾ? ಮದುವೆ ಆಗಿದೆ, 7 ಮಕ್ಕಳು ಇದ್ದೀವಿ, ಒಂದು ಗಂಡು ಹೆಣ್ಣು. ಓಕೆ, ವೆರಿ ಗುಡ್. ಹೇಳಪ್ಪ, ಏನ್ ಸಮಾಚಾರ? ಏನ್ ಹೇಳ್ಬೇಕು, ಏನ್ ಕೇಳಬೇಕು? ಏನಿಲ್ಲ ಗುರುಜಿ, ಗಂಡ ಹೆಂಡತಿ ನಡುವೆ ಡೈಲಿ ಒಂದಿಲ್ಲ ಒಂದು ಕಾರಣಕ್ಕೆ ಜಗಳ ಆಗ್ತದೆ. ಓಕೆ, ಸರಿ ಸರಿ. ಎಷ್ಟು ವರ್ಷ ಆಯ್ತು ಮಿತ್ರ? ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 8 ವರ್ಷ ಆಯ್ತು ಕೃಷಿ. ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಓಕೆ, ಎಷ್ಟು ಓದಿದ್ಯಾ ಮಾಂತೇಶ್? ನಾನು ಸೆಕೆಂಡ್ ಇಯರ್ ಓದಿದ್ದೀನಿ ಕೃಷಿ. ಆಕೆ? ಸೆಕೆಂಡ್ ಇಯರ್. ಆಕೆನು ಸೆಕೆಂಡ್ ಇಯರಾ? ಹಾ, ಆಕಿನೂ ಸೆಕೆಂಡ್ ಇಯರ್. ಓಕೆ. ಹ್ಮ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತಾರೆ. ಆದ್ರೆ ಮೆಚುರಿಟಿ ಒಂದು ಸ್ವಲ್ಪ ಕಡಿಮೆ ಇದೆ. ಓಕೆ ನಾ ಹೇಳಿದ್ದು ಅರ್ಥ ಮಾಡ್ಕೊಳ್ತೇನೆ. ಓಕೆ ಮಿತ್ರ, ಮಿತ್ರ ನೀನ್ ಹೇಳ್ದಂಗೆನೆ ಆಕೆಗೆ ಮೆಚುರಿಟಿ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಅರ್ಥ ನಿನಗೆ ಹೆಚ್ಚಾಗಿದೆ ಅಂತ. ಹಾ ಹಾ. ಈಗ ನಿನಗೆ ತಿಳುವಳಿಕೆ ಇದೆ, ಆಕೆ ತಿಳುವಳಿಕೆ ಇಲ್ಲ, ಅದೇ ತಾನೇ ಹೇಳ್ತಾ ಇರೋದು. ಹ್ಮ್ ಹ್ಮ್. ಈಗ ತಿಳುವಳಿಕೆ ಇಲ್ಲದೆ ಇದ್ದವ್ರಿಗೆ ತಿಳುವಳಿಕೆ ಇರುವಂತವ್ರು ತಿಳುವಳಿಕೆಯನ್ನ ಅರಿವನ್ನ ಮೂಡಿಸ್ಬೇಕು. ಏನೇ ಹೇಳುದು, ಏನೇ ಮಾಡಿದ್ರು ಒಂದಿಲ್ಲ ಒಂದು ಕಾರಣಕ್ಕೆ, ಒಂದಿಲ್ಲ ಒಂದು ವಿಷಯಕ್ಕೆ ಒಂದು ಜಗಳ ಬಂದೇ ಬರುತ್ತೆ. ಓಕೆ ಓಕೆ, ವಂಡರ್ಫುಲ್ ಮಿತ್ರ, ಬಹಳ ಸಂತೋಷ ಆಯ್ತು. ಸೊ ಖಂಡಿತವಾಗ್ಲೂ ಗಂಡ ಹೆಂಡತಿ ಜಗಳ ಯಾಕೆ ಆಗುತ್ತೆ ಅಂತಂದ್ರೆ, ನನ್ನ ಪ್ರಕಾರ ಅಂದ್ರೆ ನನ್ನ ಒಂದು 20 ವರ್ಷದ ಅನುಭವದಲ್ಲಿ ಒಂದು 15,000 ದಂಪತಿಗಳನ್ನ ಭೇಟಿ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ತರ ಮನೇಲಿ ಸಣ್ಣ ಪುಟ್ಟ ಜಗಳಗಳು, ಕುಂದುಕೊರತೆಗಳು ಇದೆಲ್ಲವೂ ಇರ್ತವೆ. ಯಾಕೆ ಆ ರೀತಿ ಅಂತಂದ್ರೆ, ಯಾರಿಗೆ ಜೀವನದಲ್ಲಿ ಗುರಿ ಇರೋದಿಲ್ಲ, ಗುರಿಯನ್ನ ಅಂದ್ರೆ ಗೋಲನ್ನ ಫಿಕ್ಸ್ ಮಾಡಿರೋದಿಲ್ಲ, ಇವ್ರಿಗೆ ಏನಾಗುತ್ತೆ ಈ ರೀತಿ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಉದ್ಭವ ಆಗ್ತಾ ಇರ್ತದೆ. ಒಂದು. ಎರಡನೇದು ಬಂದು ಗಂಡ ಹೆಂಡತಿ ಇವರು ಹೆಚ್ಚಿನ ಸಮಯವನ್ನ ಕಳಿತಾರಲ್ಲ, ಇಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತವೆ. ಒಬ್ಬ ವ್ಯಾಪಾರಸ್ಥ, ಅದು ಸುಪ್ರಸಿದ್ಧ ವ್ಯಾಪಾರಸ್ಥ, ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಆತನಿಗೆ ಬೃಹದಾಕಾರವಾಗಿ ಅಂದ್ರೆ ಭಾರತದಲ್ಲಿ ಇರುವಂತಹ ಶ್ರೀಮಂತರ ಪಟ್ಟಿಯಲ್ಲಿ ಆತನು ಸೇರ್ಬೇಕು ಅನ್ನೋದು ಆತನ ಆಸೆ. ಆದ್ರೆ ಹೆಂಡತಿ ಬಂದು ಸಪೋರ್ಟ್ ಮಾಡ್ತಾ ಇಲ್ಲ, ಕಿರಿಕಿರಿ ಮಾಡ್ತಾಳೆ. ಆಫೀಸಿಗೆ ಬರ್ತಾಳೆ, ಅವಳೇ ಊಟ ತಗೊಂಡ್ ಬರ್ತಾಳೆ, ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳೇ ಕರ್ಕೊಂಡು ಹೋಗ್ತಾಳೆ, ಅಕೌಂಟ್ಸ್ನೆಲ್ಲ ನೋಡ್ತಾಳೆ, ಬಂದ್ ಚೆಕ್ ಮಾಡ್ತಾಳೆ, ಫ್ಯಾಕ್ಟ್ರಿಲಿ ಎಷ್ಟಾಯ್ತು ಏನು ಎತ್ತ ಅಂತ ಎಲ್ಲ ಇದಾರೆ, ಮ್ಯಾನೇಜರ್ ಇದಾರೆ, ಸೂಪರ್ವೈಸರ್ ಇದಾರೆ, ಬಟ್ ಅವಳು ಬಂದು ಚೆಕ್ ಮಾಡ್ತಾ ಇರ್ತಾಳೆ. ಯಾವಾಗ ಹಿಂಗೆ ಬಂದು ಆ ಫ್ಯಾಕ್ಟ್ರಿಲಿ ಇರೋಂಥವ್ರು ಎಲ್ಲರೂ ಕಂಪ್ಲೇಂಟ್ ಮಾಡ್ತಾವ್ರೆ, ನಿಮ್ ಮೇಡಮ್ ಬಂದು ಹಿಂಗಂದ್ರು ಹಂಗಂತ, ಈತನಿಗೆ ತಲೆ ಕೆಟ್ಟೋಯ್ತು. ಸೊ ಆಕೆಗೆ ಏನೇನೋ ಹೇಳ್ದ, ಆದ್ರೆ ಆಕೆ ಸೇಮ್ ಇವಾಗ ನಿನ್ ಕೇಸ್ ತರನೇ ಆಕೆ ಒಪ್ಪಗಳಿಲ್ಲ, ನಾನೇನ್ ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ, ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಆತನಿಗೆ ನಾನು ಹೇಳಿದ್ದೇನು ಅಂದ್ರೆ, ಹೆಂಡತಿ ಹತ್ರ ನೀನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವ್ಯಾಪಾರದಿಂದ ದೂರ ಇಡು ಆಕೆನ. ಒಂದು ಫಸ್ಟ್ ಪಾಯಿಂಟ್. ಎರಡನೇದು ಬಂದು, ನೀನು ಹೆಂಡತಿಗೆ ಸಾಧ್ಯವಾದಷ್ಟು ಸಿಗಬೇಡ, ಅಂದ್ರೆ ಕಡಿಮೆ ಅವಧಿಯಲ್ಲಿ ಸಿಗು. ಅಂದ್ರೆ ರಾತ್ರಿ ನಾವು ಮಲಗಕ್ಕೆ ಹೋಗ್ತೀರ, ಅದು ಬೇರೆ ವಿಚಾರ, ಬಟ್ ಕಡಿಮೆ ಸಮಯದಲ್ಲಿ. ಹೆಚ್ಚಿನ ಸಮಯ ನಮ್ದು ವ್ಯಾಪಾರ ವ್ಯವಹಾರದ ಬಗ್ಗೆ ಗಮನ ಇರಬೇಕೆ ಹೊರತು ಮನೆಯಲ್ಲಿ ನಾವು ಸಮಯ ಕಳೆದಷ್ಟು ಈ ರೀತಿ ನಮಗೆ ತಲೆ ಕೆಡ್ತಾ ಹೋಗುತ್ತೆ. ಆದ್ರಿಂದ ಈ ರೀತಿ ಮಾಡುವಂತಹ ಅವಶ್ಯಕತೆಗಳಿಲ್ಲ. ಇದು ಎರಡನೇದು. ಮೂರನೇದು ಬಂದು, ಆತ ಹೇಳಿದ್ದು ಆಕೆ ನಮ್ಮ ಆಫೀಸ್ಗೆ ಬರ್ದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಗುರುಜಿ, ಬೇರೆ ಏನಾದ್ರು ಐಡಿಯಾ ಹೇಳ್ಕೊಡಿ ಅಂತ. ಆಕೆಗೆ ಮಕ್ಕಳು ಕಂಡ್ರೆ ಬಹಳ ಇಷ್ಟ, ಅದಕ್ಕೋಸ್ಕರ ಆಕೆಗೊಂದು ಏನದು ಈ ಮಕ್ಕಳನ್ನೆಲ್ಲ ನೋಡ್ಕೊಳ್ತಾರಲ್ಲ, ಅದಕ್ಕೇನೋ ಕಿಂಡರ್ ಜಾಯ್ ಏನೋ ಹೇಳ್ತಾರೆ ಅದಕ್ಕೆ, ಸಣ್ಣ ಸಣ್ಣ ಮಕ್ಕಳುಗಳನ್ನ ಬೇಬಿ ಸೀಟಿಂಗ್, ಬೇಬಿ ಸೀಟಿಂಗ್ ಒಂದು ಮಾಡ್ಕೊಟ್ಬಿಡು, ಅದ್ಭುತವಾಗಿ ಮಕ್ಕಳ ಜೊತೆ ಆನಂದವಾಗಿರ್ತಾಳೆ ಅಂತ ಈತಾನೇ ಕರೆಸಿ ಆಕೆಗೆ ಒಪ್ಸಿ ಒಂದು ಅದ್ಭುತವಾಗಿ ಬೇಬಿ ಸೀಟಿಂಗ್ ಮಾಡ್ಕೊಟ್ಬಿಟ್ಟಿದ್ದಾಳೆ. ಆಕೆ ಏನು ಮಾಡಂಗಿಲ್ಲ, ಕೆಲಸದವರೆಲ್ಲ ಇದ್ದಾರೆ, ಸುಮ್ಮನೆ ನೋಡ್ಕೊಳ್ಬೇಕಷ್ಟೆ. ಮಕ್ಕಳ ಜೊತೆ ಮುದ್ದಾಡ್ಕೊಂಡು ದಿನ ಎಲ್ಲ ಮನೆಗೆ ಬಂದಾಗ ಗಂಡನ್ನ, ಅಯ್ಯೋ ಆ ಮಗು ಎಷ್ಟು ಚೆನ್ನಾಗಿತ್ತು ಗೊತ್ತೇನ್ರಿ, ಹಿಂಗಿತ್ರಿ ಹಂಗಿತ್ತು ಅಂತ ಮಗು ಬಗ್ಗೆ ಹೇಳ್ತಾವಳೆ. ಈಗ
ಆತನಿಗೆ ನಾನು ಈ ಐಡಿಯಾ ಕೊಡ್ಲಿಲ್ಲ ಅಂದ್ರೆ ಅಲ್ಲೋಗಿ ಪರಸ್ತಾ ಇರ್ತಾಳೆ ಗಂಡನ್ನ, ಹಿಂಗೆ ತಿವಿತಾ ಇರ್ತಾಳೆ ಒಳಗಡೆ, ಹಿಂಗೆ ಏನ್ ಮಾಡದೆ ಎತ್ ಮಾಡದೆ ಅಂತ. ಅದಕ್ಕೋಸ್ಕರ ಈ ಎರಡೂ ಉಪಯೋಗಗಳನ್ನ ಅಂದ್ರೆ ಸೂತ್ರಗಳನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀನು ಕೂಡ ಅದ್ಭುತವಾಗಿ ಬದುಕ್ತೀಯ. ಹಂಗ ಅಕಸ್ಮಾತ್ ಆಗ್ಲಿಲ್ಲ, ಆಕೆ ಕೇಳ್ತಾ ಇಲ್ಲ ಅಂದ್ರೆ ಮುಂದಿನ ತಿಂಗಳು, ಅಂದ್ರೆ ಮುಂದಿನ ತಿಂಗಳಲ್ಲ, ಇದೇ ತಿಂಗಳಲ್ಲಿ ಆತ್ಮ ಸಮೃದ್ಧಿ ಯೋಗ ಇದೆ. ಗಂಡ ಹೆಂಡತಿ ಇಬ್ರು ಜಾಯ್ನ್ ಆಗಿ ಬೆಳಿಗ್ಗೆ ಆನ್ಲೈನ್ ಕ್ಲಾಸ್ 5ರಿಂದ 6:30ವರೆಗೂ. ಅದರಲ್ಲಿ ಆಕೆಗೆ ಒಂದಷ್ಟು ಅರಿವು ಮೂಡುತ್ತೆ. ಯಾಕೆ ಈ ರೀತಿ ಮಾಡ್ತಾರೆ ಹೆಣ್ಮಕ್ಳು ಅಂದ್ರೆ, ಪಾಪ ಗೊತ್ತಿಲ್ಲ, ಆಕೆ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ಕೆಲವೊಂದು ಗೊತ್ತಿಲ್ದಿರ ಮಕ್ಕಳಿಗೆ ಈಗ ಸಣ್ಣ ಮಗು ಅಂತ ಇಟ್ಕೋ, ಈಗ ನಿನಗೂ ಮಗುವಾಗಿದೆ, ಯಾವ್ದು ಹೋಗ್ಬಿಟ್ಟು ಕರೆಂಟ್ ಒಳಗಡೆ ಕೈ ಇಟ್ಬಿಡ್ತಾರೆ. ನಾವೇನ್ ಮಾಡ್ತೀರಿ, ಹೋಗಿ ಎಳ್ಕೊಂಡ್ಬಿಡ್ತೀರಿ. ಅದಕ್ಕೆ ಗೊತ್ತಾ ಕರೆಂಟ್ ಹೊಡಿತದೆ ಅಂತ? ಗೊತ್ತಾಗಲ್ಲ. ಅದೇ ರೀತಿ ನಾವು ಕೂಡ ಹೆಣ್ಣು ಮಕ್ಕಳಿಗೆ ಏನಾಗ್ತಾ ಇದೆ, ನಾನು ಈ ರೀತಿ ಗಂಡನಿಗೆ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ, ಹೊಂದಾಣಿಕೆ ಆಗದಿರೋದ್ರಿಂದ, ಈ ರೀತಿ ದಡ್ಡತನದ ಪ್ರಶ್ನೆಗಳು ಕೇಳೋದ್ರಿಂದ ಅವರು ಉದ್ಧಾರ ಆಗೋದಿಲ್ಲ, ಅವ್ರು ಬೆಳೆಯೋದಿಲ್ಲ ಅಂತ ಆಕೆಗೆ ಗೊತ್ತಿಲ್ಲ. ಯಾವಾಗ ಆಕೆಗೆ ಅರಿವು ಮೂಡುತ್ತೋ ಡೆಫಿನೆಟ್ಲಿ ಆಕೆ ಬಿಟ್ಬಿಡ್ತಾಳೆ. ಆದ್ರಿಂದ ಆತ್ಮ ಸಮೃದ್ಧಿ ಯೋಗ ಏನು ಅಂತಂದ್ರೆ ವೈಯಕ್ತಿಕ, ಸಂಪೂರ್ಣವಾಗಿ ವೈಯಕ್ತಿಕ. ಅಂದ್ರೆ ನಾನೇನು, ಅಂದ್ರೆ ಸಂಸಾರ ಅಂದ್ರೆ ಏನು, ಸಮಾಜ ಅಂದ್ರೆ ಏನು, ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಗಂಡ, ಮಕ್ಕಳು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ದಯಮಾಡಿ ಇಬ್ರು ಅಟೆಂಡ್ ಆಗಿ, ತೊಂದರೆ ಇಲ್ಲ, ನಿಮಗೂ ಅನುಕೂಲ ಆಗುತ್ತೆ. ಓಕೆ, ನನಗೆ ವಾಟ್ಸಪ್ಪಲ್ಲಿ ಹೆಸರು, ಆಕೆ ಹೆಸರು, ಫೋಟೋ, ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ನಾನೊಂದು ಲಿಂಕ್ ಕಳಿಸ್ತೀನಿ. ಗ್ರೂಪ್ಗೆ ಜಾಯ್ನ್ ಆಗಿ. ಆತ್ಮ ಸಮೃದ್ಧಿ ಯೋಗ ಗ್ರೂಪ್ ಇದೆ, ಮತ್ತೆ ವ್ಯಾಪಾರದ ಬ್ರಹ್ಮರಹಸ್ಯ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಅವಾಗವಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಯಾವಾಗಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಏನು ಅಂತ. ಓಕೆ ಓಕೆಪ್ಪ, ಬಹಳ ಸಂತೋಷ ಮಂತೇಶ್ ಕರೆ ಮಾಡಿದ್ದಕ್ಕೆ. ನನಗೆ ಸಂತೋಷ ಗುರು. ಥ್ಯಾಂಕ್ ಯು ಮಿತ್ರ, ಒಳ್ಳೇದಾಗ್ಲಿ.